ಹಾಯ್, ಇವತ್ತು ನಾನು ಬಂದು ನನ್ನ ವಾಕಿಂಗ್ ಮುಗಿಸ್ಕೊಂಡು ಬಂದು ಮಾಡೋವಂಥ ಸಿಂಪಲ್ ಎಕ್ಸಸೈಸಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಬಂದ ತಕ್ಷಣ ನಾನು ಗೀಸರ್ ಆನ್ ಮಾಡಿಬಿಟ್ಟು ಈ ಥರ ಸಿಂಪಲ್ ಎಕ್ಸಸೈಸ್ಗಳು ಮಾಡ್ಕೊಳ್ತಾ ಇರ್ತೀನಿ. ಯಾಕೆ ಅಂದರೆ ಬ್ಯಾಕ್ ಸೈಡು ತುಂಬಾ ಒಂಥರ ಬೊಜ್ಜು ಬೊಜ್ಜಂಗೆ ಕಾಣ್ತಾ ಇರುತ್ತೆ. ಅದೆಲ್ಲ ರಿಡ್ಯೂಸ್ ಆಗಬೇಕು ಅಂದರೆ ಇದು ಸಿಂಪಲ್ ಆಗಿರೋಂತಹ ಒಂದೆರಡು ಎಕ್ಸಸೈಸ್ಗಳನ್ನ ಮಾಡ್ತೀನಿ. ವಾಕಿಂಗು ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ದಿವಸಕ್ಕೆ ವಾಕಿಂಗ್ ಮಾಡಿ ವೆಯ್ಟ್ ಲಾಸ್ ಆಗುತ್ತೆ ಗೊತ್ತಿಲ್ಲ. ಆದಷ್ಟು ಟ್ರೈ ಮಾಡಬೇಕು. ಇವಾಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆನಂತರ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬೇರೆ ಡ್ರೆಸ್ ಹಾಕ್ಕೊಂಡು ಕಿಚನ್ಗೆ ಹೋಗ್ತೀನಿ. ಯಾಕಂದರೆ ವಾಕಿಂಗ್ ಮಾಡ್ಕೊಬಂದಿರೋದ್ರಿಂದ ತುಂಬಾ ಸ್ವೆಟ್ಟಾಗಿ ಎಲ್ಲ ಸ್ಮೆಲ್ ಬರ್ತಾ ಇರುತ್ತೆ. ನಾನು ಅದೇ ಬಟ್ಟೆಯಲ್ಲಿರೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಅದನ್ನು ಚೇಂಜ್ ಮಾಡಿ ಮಾಮೂಲಿ ಕುರ್ತಾ ಪ್ಯಾಂಟ್ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ಕಿಚನ್ಗೆ. ನನ್ನ ಮಗಳಿಗೆ ಹಾಗೆ ಎದ್ದೇಳಿಸ್ತಾ ಇದ್ದೀನಿ. ಸ್ನಾನಕ್ಕೆ ಹೋಗು ಹಾಗೆ ಹೀಗೆ ಅಂತ ಮಾತಾಡಿಕೊಂಡು ಮಾಡ್ತಾಯಿದ್ದೀನಿ. ಫಸ್ಟ್ ಹಾಲು ಕಾಯಕ್ಕೆ ಇಟ್ಬಿಟ್ಟು ಆನಂತರ ಇವತ್ತಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡೋಣ. ಇವತ್ತು ಬಂದು ನಾನು ನೈಟೇ 2 ಥರ ಕಾಳನ್ನು ನೆನೆ ಹಾಕಿದ್ದೆ. ಕಡಲೆಕಾಳು ಮತ್ತು ಬಟಾಣಿ ಚೆನ್ನ ದಾಲು ಇವೆರಡನ್ನು ನೆನೆಯಕ್ಕೆ ಹಾಕಿಟ್ಬಿಟ್ಟಿದ್ದೆ. ಏನಾರು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಹಾಲನ್ನು ಹಾಕಿ ಕಾಯಕ್ಕೆ ಇಡ್ತಾಯಿದ್ದೀನಿ. ಆನಂತರ ಏನು ತಿಂಡಿ ಮಾಡೋದು ಅಂತ ರೆಡಿ ಮಾಡ್ಕೊಳ್ಳೋಣ. ಬೆಳಗ್ಗೆ ಎದ್ದರೆ ತಿಂಡಿ ಅಡುಗೆದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿರತ್ತೆ. ಏನೇ ಮಾಡಬೇಕು ಅಂದರೂ ಅದು ಮಾಡೋಣ ಅಂದ್ಕೊಂಡಿರ್ತೀವಿ, ಮತ್ತು ಇನ್ನೊಂದು ಮಾಡಿಕ್ಕಿರ್ತೀವಿ. ಹಾಗಾಗಿ ಕಾಳುಗಳು ಸೊಪ್ಪುಗಳು ರೆಡಿ ಇಟ್ಕೊಂಡ್ರೆ ಬೆಟರು. ನಮಗೆ ಏನು ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ ಇಮಿಡಿಯೇಟ್ಲಿ. ರಾತ್ರಿ ಬಂದು ಕಡಲೆಕಾಳು ಮತ್ತು ಹಸಿ ಬಟಾಣಿ ನೆನೆಸಿಟ್ಟಿದ್ದೆ. ಇವತ್ತು ಬಂದು ಸ್ವಲ್ಪ ಗೀ ರೈಸು ಮತ್ತು ಕುರ್ಮಾ ಮಾಡೋಣ ಅಂತ, ತರಕಾರಿ ಜೊತೆ ಕಡಲೆಕಾಳು ಹಾಕಿ ಕುರ್ಮಾ ಮಾಡೋಣ ಅಂತ. ಬಟಾಣಿನ ಬಂದು ಗೀ ರೈಸ್ಗೆ ಹಾಕಿ ಮಾಡೋಣ ಅಂತ ನೆನೆಸಿಟ್ಟಿದ್ದೆ ರಾತ್ರಿನೇ. ಸೊ ಬೆಳಿಗ್ಗೆ ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಯಿತು. ಎದ್ದಿದ ತಕ್ಷಣ ಅಕ್ಕಿ ರೊಟ್ಟಿ ಮಾಡು ಅಂತ ಅಂದರು. ಸರಿ, ಸಬ್ಬಕ್ಕಿ ಸೊಪ್ಪು ಕ್ಯಾರೆಟ್ ಎಲ್ಲ ಇತ್ತಲ್ಲ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಪ್ರಿಪೇರ್ ಮಾಡಿಬಿಡ್ತೀನಿ ಬ್ರೇಕ್ಫಾಸ್ಟ್ಗೆ. ನೈಟ್ ಡಿನ್ನರ್ಗೆ ಮಾಡ್ಕೊಳ್ಳೋಣ ಗೀ ರೈಸು ಮತ್ತು ಕುರ್ಮಾನ ಅಂದ್ಬಿಟ್ಟು ಇದನ್ನು ಸೈಡ್ಗೆ ಇಟ್ಕೊಳ್ತೀನಿ. ಇವಾಗ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ವಿಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಬಂದು ಟ್ಯೂಸ್ಡೇ, ಬೆಳಗ್ಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಸ್ವಲ್ಪ ತಿಂಡಿ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ಅಕ್ಕಿ ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ ಬ್ರೇಕ್ಫಾಸ್ಟ್ಗೆ. ನಾನು ಹೇಗೆ ಮಾಡ್ತೀನಿ, ಏನೇನು ಹಾಕಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಅಂತೂ ಈರುಳ್ಳಿ ಮಳೆಗಾಲಕ್ಕೂ ಅದಕ್ಕೂ ಒಂಥರ ಮಸಿ ಥರ ಆಗ್ಬಿಟ್ಟಿರುತ್ತೆ. ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಕೊಳ್ತೋದಂಗೆ ಆಗಿರುತ್ತೆ. ಅವನ್ನೆಲ್ಲ ರಿಮೂವ್ ಮಾಡಿ ಚಾಪರ್ಗೆ ಹಾಕ್ಕೊಂಡು ನಾನು ಬೇಗ ಚಾಪ್ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಫಾಸ್ಟಾಗಿ ಆಗುತ್ತೆ ಮತ್ತು ನೀಟಾಗಿ ಅಕ್ಕಿ ರೊಟ್ಟಿಗೆ ಸಣ್ಣದಾಗಿ ಆಗುತ್ತೆ. ಹಾಗಾಗಿ ತುಂಬಾ ಈಸಿ ಇದು. ಆದಷ್ಟು ಇವಾಗೆಲ್ಲ ಈಸಿ ಆಗೋವಂಥದ್ದನ್ನೇ ಹುಡ್ಕೋಬೇಕು. ಯಾಕಂದರೆ ಟೈಮ್ ತುಂಬಾ ಕಡಿಮೆ ಇರುತ್ತೆ. ಬೆಳಗ್ಗೆ ಹೊತ್ತು ಮಕ್ಕಳಿಗೆಲ್ಲ ರೆಡಿ ಮಾಡಬೇಕಲ್ವ. ಹಾಗಾಗಿ ಈ ಥರ ಚಾಪರಲ್ಲಿ ಕಟ್ ಮಾಡ್ಕೊಂಬಿಡ್ತೀನಿ. ಆನಂತರ ಕೊಬ್ಬರಿ ತುರಿಯೋದ್ರಲ್ಲಿ ಒಂದು ಕ್ಯಾರೆಟ್ ತುರ್ಕೊಳ್ತೀನಿ. ಅಕ್ಕಿ ರೊಟ್ಟಿಗೆ ಕ್ಯಾರೆಟು ಮತ್ತು ಈರುಳ್ಳಿ ಸೊಪ್ಪು ಎಲ್ಲ ಹಾಕಿದ್ರೆ ನಾನು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟ್ಗೆ. ಒಂದು ಕ್ಯಾರೆಟು ಮತ್ತು ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿಕಾಯಿ ಇದಿಷ್ಟೇ ಹೆಚ್ಚಾಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕಿ ಫಸ್ಟ್ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ನೀರನ್ನು ಆ್ಯಡ್ ಮಾಡೋಣ. ನಾ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ಯಾಕೆ ಅಂದರೆ ಎಲ್ಲ ಸೊಪ್ಪು ಹಾಕ್ಬಿಟ್ರೆ ಒಂಥರ ಅನಿಸುತ್ತೆ. ಹಾಗಾಗಿ ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀವಲ್ಲ ಸಾಕು, ಕೊತ್ತಂಬರಿ ಸೊಪ್ಪೇನು ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಬಳಸಿಲ್ಲ, ಬೇರೆ ಸೊಪ್ಪನ್ನು ಬಳಸಿಲ್ಲ. ಸಬ್ಬಕ್ಕಿ ಸೊಪ್ಪೆ ಸಾಕು ಅಂತ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಬೇಕು ಅಂದರೆ ಹಾಕ್ಕೊಳ್ಳಿ. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳೋಣ. ಫಸ್ಟ್ ಇದು ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ, ನೀಟಾಗಿ ಹೊಂದ್ಕೊಳ್ಳಿ. ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಬೇಕು ಅನಿಸುತ್ತೆ ಹಾಕ್ಕೊಳ್ತೀನಿ. ಸೊ ನೀರನ್ನು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಬಂದರೆ ಸಾಕು, ಅಷ್ಟೇ ಪರ್ಫೆಕ್ಟಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಕ್ಲೀನಾಗಿ ಕಲಸಿದ್ದಾಗಿದೆ. ಈ ಥರ ಬಂದಿದೆ ಹಿಟ್ಟು. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸೌರಿ ಇಟ್ಬಿಟ್ರೆ ಆಯಿತು. ಸೊ ಈ ಥರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಹಿಂಗೆ ಮೇಲ್ಗಡೆನೆ ಸವರಿಟ್ಬಿಟ್ರೆ ರೆಡಿ ಆಗುತ್ತೆ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟಲ್ಲ, ಅಕ್ಕಿ ರೊಟ್ಟಿಗೆ ಹಿಟ್ಟು ರೆಡಿ ಆಗುತ್ತೆ. ಇಷ್ಟೇ ಸಿಂಪಲ್.
ಸೊ ಫ್ರೆಂಡ್ಸ್, ಸಿರಿಸಿ ಕಾಫಿ. ಇವಾಗ ಅಕ್ಕಿ ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಇಲ್ಲೊಂದು ಪೇಪರ್ ತೊಗೊಂಡಿದ್ದೀನಿ, ಮಾಮೂಲಿ ಬಟರ್ ಪೇಪರು, ಒಬ್ಬಟ್ಟಿನ ಪೇಪರ್ ಏನು ಹೇಳ್ತಾರೆ ಅದು ತೊಗೊಳ್ಳೋದು. ಮಾಮೂಲಿ ಸಿಂಪಲ್ಲು ಒಂದು ಉಂಡೆ ಕಟ್ಕೊಳ್ಳೋದು. ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿರ್ತೀನಿ. ಕೈಗೆ ಹಿಟ್ಟು ಅಂಟ್ಕೊಂಡ್ರೆ ಅದನ್ನ ಇದು ಮಾಡೋಕ್ಕೆ ಈ ಥರ ತಟ್ಕೊಳ್ತಾ ಹೋಗ್ತೀನಿ. ನಾನು ಕೈಯಲ್ಲಿ ತಟ್ಟೆನೇ ಮಾಡೋದು. ಆಲ್ರೆಡಿ ಒಂದು ರೊಟ್ಟಿ ಹಾಕಿದ್ದೀನಿ. ಈ ಥರ ಕಬ್ಬಣದ ಕಾವಲಿಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ, ದೋಸೆ, ಚಪಾತಿ ಎಲ್ಲ. ನಾನಂತೂ ಈ ನಡುವೆ ನಾನ್ ಸ್ಟಿಕ್ ಬಳಸೋದು ನಿಲ್ಲಿಸ್ಬಿಟ್ಟಿದ್ದೀನಿ. ದೋಸೆನೇ ಆಗಲಿ ಚಪಾತಿನೇ ಆಗಲಿ ಈ ಥರ ಕಬ್ಬಣದ ಕಾವಲಿಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ಲೇವರು ಅಷ್ಟೇ, ಟೇಸ್ಟು ಅಷ್ಟೇ ಸಕ್ಕತ್ತಾಗಿರುತ್ತೆ. ಸೊ ಇವಾಗ ನಮ್ಗೆ ಎಷ್ಟು ಆಗುತ್ತೋ ಅಷ್ಟು ತೆಳ್ಳಗೆ ತಟ್ಕೊಳ್ತಾ ಹೋಗೋಣ. ಅಂದರೆ ನಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ. ಕೆಲವರು ದಪ್ಪ ಕೇಳ್ತಾರೆ, ಕೆಲವರು ತೆಳ್ಳಗೆ ಕೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಮಾತ್ರ. ಈ ಥರ ಸೊಪ್ಪು, ಕ್ಯಾರೆಟು, ಹಸಿಮೆಣಸಿಕಾಯಿ, ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ರೆ ಸೂಪರಾಗಿರುತ್ತೆ. ಫಸ್ಟ್ ಇವಾಗ ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡ್ತಾ ಇದ್ದೀನಿ. ಸೊ ಉಲ್ಟಾ ದಬಾಕ್ಬಿಡೋಣ. ಒಂದು ಸೈಡ್ ಬಂದಿದೆ. ಇನ್ನೊಂದು ಬೆನಿಫಿಟ್ ಏನಂದರೆ, ಈ ಥರ ಕಬ್ಬಣದ ಕಾವಲಿಯಲ್ಲಿ ಮಾಡೋದ್ರಿಂದ ಈ ಹಂಚು ಒಂದು ಸತಿ ಕಾಯ್ಕೊಂಡ್ಬಿಟ್ರೆ ಬೇಗ ಮಾಡ್ಕೋಬೋದು. ನಮಗೆ ಗ್ಯಾಸ್ ಸೇವ್ ಆಗುತ್ತೆ. ತುಂಬ ಚೆನ್ನಾಗಿ ಬೇಗ ರೋಸ್ಟ್ ಆಗುತ್ತೆ. ಈ ಥರ ಖಡಕ್ಕಾಗಿ ರೋಸ್ಟ್ ಆದ್ರೇ ಅದು ತಿನ್ನಕ್ಕೆ ಸಕ್ಕದಾಗಿರುತ್ತೆ. ನಾನ್ ಸ್ಟಿಕ್ಕಲ್ಲಿ ಇಷ್ಟೊಂದು ಖಡಕ್ಕಾಗೆಲ್ಲ ಆಗಲ್ಲ ಫ್ರೈ. ಬಟ್ ಐರನ್ ಅಂದರೆ ಕಬ್ಬಣದ ಕಾವಲಿಯಲ್ಲಿ ತುಂಬ ಚೆನ್ನಾಗಿ ಖಡಕ್ಕಾಗಿ ರೊಟ್ಟಿ ಬರೋದು. ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಈ ಕಡೆ ರೊಟ್ಟಿ ಬೇಗ ಹಾಕ್ಕೊಳ್ತಾ ಇದ್ದೀನಿ. ಇದು ಚಟ್ನಿ ಮಾಡ್ಕೋಬೇಕು. 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮಾಮೂಲಿ ಕಾಯಿ ಚಟ್ನಿ ಮಾಡ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಕಡಲೆ ಎಲ್ಲ ಹಾಕಿ ನಮಗೆ ಎಷ್ಟು ಬೇಕು ಅಷ್ಟು ಕಾಯಿ ತುರಿ ಹಾಕ್ಕೊಂಡು ಒಂದಷ್ಟು ಕಡಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಮ್ಗೆ ಎಷ್ಟು ಬೇಕಷ್ಟು ಕಡಲೆ ಹಾಕ್ಕೊಳ್ಳೋಣ. ಸಿಂಪಲ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಫೈನಾಗಿ ಪೇಸ್ಟ್ ಮಾಡಿದ ನಂತರ ಲಾಸ್ಟಲ್ಲಿ ಬಂದು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಅಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸುಮ್ಮನೆ ಕ್ರಷ್ ಮಾಡಬೇಕು, ಜಾಸ್ತಿ ಫೈನಾಗಿ ಪೇಸ್ಟ್ ಮಾಡಬಾರ್ದು, ಅವಾಗ ಚೆನ್ನಾಗಿರಲ್ಲ ಚಟ್ನಿ. ಇಷ್ಟೇ ಸಿಂಪಲ್ ಅಂದರೆ. ಸೊ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ರೆಡಿಯಾಗಿದೆ. ಬ್ರೇಕ್ಫಾಸ್ಟ್ ಬೆಳಗಿಂದು ಮಸಾಲ ಅಕ್ಕಿ ರೊಟ್ಟಿ ಸೂಪರಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ನನ್ನ ಮಗಳಿಗೆ 19th ಮತ್ತೆ FA2 ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಮತ್ತೆ ಪ್ರಿಪ್ರೇಷನ್ ಕೂತ್ಕೊಂಡಿದ್ದೀನಿ. ಸಾಕಾಗಿ ಹೋಗಿದೆ ನಂಗಂತೂ ಕಿರ್ಚಿ. ಹಬ್ಬ ಬೇರೆ ಇದೆ, 19th ಸ್ಟಾರ್ಟು. ಇವ್ನು ನೋಡಿ, ಇವ್ನು ಫೈನಲ್ ಇಯರ್ ಎಕ್ಸಾಮ್ ಇರಂಗೆ ಇವ್ನು ಆಡ್ತಾನೆ. ಅವಳು LKG ಸ್ಟೂಡೆಂಟ್ ಆಡ್ದಂಗೆ ಅವಳು ಆಡ್ತಾಳೆ. ಈ ಹುಡುಗರು ಕಟ್ಕೊಂಡು ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಇವನು ಓದಿ ದಬಾಕ್ತೀನಿ ಅಂತಾನೆ, ಅವಳು ಓದೋದಿಲ್ಲ ಅಂತಾಳೆ. ಇದೇ ಆಗಿದೆ ಇವರಿಬ್ರದ್ದು ಗೋಳು. ಬೇಗ 10 minutes ಅಷ್ಟೇ ಟೈಮ್ ಕೊಡೋದು ಅದಕ್ಕೆ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ನೀರು ಬಂದಿದೆ ಕೆಳಗೆ ಅಂತ. ಇದು ಫುಲ್ ಗಟ್ಟಿ ಮೊಸರು. ಇದು ಎಕ್ಸ್ಟ್ರಾ ನೀರೆಲ್ಲ ಕೆಳಗೆ ಬಂದಿದೆ. ಇವಾಗ ಇದನ್ನ ಬಂದು ನಾವು ಗ್ರೇವಿಗೆ ಯೂಸ್ ಮಾಡ್ಕೊಳ್ಳೋಣ. ಸೊ ನಾನಿವಾಗ ವೆಜಿಟೇಬಲ್ ಕರಿ ಮಾಡ್ಕೊಳ್ತಾ ಇದ್ದೀನಿ. ಗೀ ರೈಸ್ ಮಾಡೋಣ ಅಂತ ಪ್ಲಾನಿಂಗು. ಸೊ ಹಾಗಾಗಿ ವೆಜಿಟೇಬಲ್ ಕರಿಗೆ ಬಂದು ನಾನಿಲ್ಲಿ ಗೋಡಂಬಿ ಮತ್ತು ಒಂದು ಈರುಳ್ಳಿ, ಒಂದು ಟೊಮೊಟೊ ಇದಿಷ್ಟು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಬೇಗ ಸಾಫ್ಟ್ ಆಗಲಿ, ಬೆಂದ್ಕೊಳ್ಳಿ ಅಂತ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿಬಿಟ್ಟು ಹಾಕೋದ್ರಿಂದ ಗ್ರೇವಿ ಎಲ್ಲ. ಹಾಗಾಗಿ ಫಸ್ಟ್ ಇದನ್ನು ಫೈನಾಗೆ ನೀಟಾಗಿ ಫುಲ್ಲು ಸಾಫ್ಟ್ ಆಗಬೇಕು, ಆ ಥರ ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನು ತಣ್ಣಗಾದ್ಮೇಲೆ ರುಬ್ಬೋಣ. ಅಷ್ಟರಲ್ಲಿ ನಾವು ಗೀ ರೈಸ್ ಮಾಡ್ಕೊಳ್ಬೋದು, ಇದು ಕೂಲ್ ಆಗೋ ಅಷ್ಟರಲ್ಲಿ. ಇದಕ್ಕಿನ್ನೇನು ಜಾಸ್ತಿ ಮಸಾಲೆ ಹಾಕಲ್ಲ, ವೆಜಿಟೇಬಲ್ಲು ಮಾಮೂಲಿ. ಸೊ ಇವಾಗ ಚೆನ್ನಾಗಿ ಸಾಫ್ಟ್ ಆಗಿದೆ. ಇದು ಕೂಲ್ ಆದಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬಂದು ನಾನು ಗೀ ರೈಸ್ಗೆ ಇಟ್ಕೊಂಡಿದ್ದೀನಿ. ಫಸ್ಟ್ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಎರಡನ್ನೂ ಹಾಕೊಂಡಿದ್ದೀನಿ. ಇದು ಕಾದ ನಂತರ ಈರುಳ್ಳಿನ ಹಾಕೋಣ. ಸೊ ಇಲ್ಲಿ ನಾನು ಬಂದೆಲ್ಲ ಮಸಾಲೆ ಹಾಕ್ಕೊಂಡಿದ್ದೀನಿ. ಅಂದರೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಮರಾಠಿ ಮೊಗ್ಗು, ಕಸ್ತೂರಿ ಮೇಥಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಹಾಕೋಣ. ಈರುಳ್ಳಿ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಇದು ಫ್ರೈ ಆಗೋ ಅಷ್ಟರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕಿದು. ಫುಲ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಬಿಡೋಣ, ಆವಾಗ ಬೇಗನೆ ಫ್ರೈ ಆಗುತ್ತೆ. ಸೊ ನೈಟ್ ಡಿನ್ನರ್ಗೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿದ್ದೆ, ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಗೀ ರೈಸ್ ಮತ್ತು ವೆಜಿಟೇಬಲ್ ಕರಿ ಮಾಡೋಣ ಅಂತ. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಇವತ್ತು ಮೊಸರು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಒಂದು 4 ಹಸಿಮೆಣ್ಸಿಕಾಯಿ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿಮೆಣ್ಸಿಕಾಯಿ ಕೆಲವೊಂದು ಖಾರ ಇರುತ್ತೆ. ನಮ್ಮ ಮನೇಲಿ ಈ ಸತಿ ಖಾರ ಇತ್ತು, ಹಸಿಮೆಣ್ಸಿಕಾಯಿ ತಂದಿರೋದು. ಹಾಗಾಗಿ ನಾವು ಒಂದು 3 ಹಾಕ್ಕೊಂಡಿರೋದು, ಜಾಸ್ತಿ ಖಾರ ಆಗ್ಬಿಡುತ್ತೆ ಹಾಗಾಗಿ. ಇವಾಗ ಸ್ವಲ್ಪ ಒಣ ಬಟಾಣಿ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ನೈಟೇ ನೆನೆಸಿಟ್ಕೊಂಡಿದ್ದೆ.
ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಗ್ರೇವಿಗೂ ಹಾಕೋದ್ರಿಂದ ಜಾಸ್ತಿ ಆಗಿಬಿಟ್ರೆ ತಿನ್ನೋಕೊಂಥರ ಆಗುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ. ಇದು ಚೆನ್ನಾಗಿ 1-2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಇವಾಗ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬಿದ್ನಲ್ಲ ಅದು ಹಾಕ್ಕೊಂಡಿದ್ದೀನಿ. ಹೇಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಮೇನ್ ಫ್ಲೇವರ್ ಕೊಡೋದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ನಾನು ಬಂದು ಇಲ್ಲಿ 2 ಲೋಟ ರೈಸ್ ಮಾಡ್ತಾ ಇದ್ದೀನಿ. ಹಾಗಾಗಿ 4 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಹಾಲನ್ನು ಹಾಕ್ಕೊಳ್ಳಿ, ಟೇಸ್ಟ್ ಇರುತ್ತೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಅಕ್ಕಿ ಎಲ್ಲ ಹಾಕಿದ್ದೀನಿ, ಉಪ್ಪು ಎಲ್ಲ ಪ್ರತಿಯೊಂದು ಹಾಕಿದ್ದೀನಿ. ಆದಷ್ಟು ಗೀ ರೈಸ್ಗೆ ಉಪ್ಪನ್ನು ಕಡಿಮೆ ಹಾಕಿ, ಯಾಕಂದರೆ ಇದ್ರೆ ನಾವು ಯಾವುದೇ ಥರ ತರಕಾರಿನ ಹಾಕಲ್ಲ, ಬರೀ ಅಕ್ಕಿ ಇರುತ್ತೆ. ಹಾಗಾಗಿ ಜೊತೆಲಿ ಕುರ್ಮಾ ಮಾಡೋದ್ರಿಂದ ನಮಗೆ ಅದು ಉಪ್ಪು ಕಡಿಮೆ ಇದ್ರೂ ಅಡ್ಜಸ್ಟ್ ಆಗುತ್ತೆ. ಇವಾಗ ನಾನು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಫ್ರೈ ಆಗಿದೆ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನು ಇಲ್ಲಿ ತರಕಾರಿ ತೊಗೊಂಡಿದ್ದೀನಿ. ಹುರುಳಿಕಾಯಿ, ಕ್ಯಾರೆಟು ಮತ್ತು ಕಡಲೆಕಾಳು ನೆನೆಸಿದ್ನಲ್ಲ, ಚೆನ್ನಾಗಿ ಕಡಲೆಕಾಳು, ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಗ್ರೇವಿಗೋಸ್ಕರ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಎಲ್ಲ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಈರುಳ್ಳಿ, ಟೊಮೊಟೊ, ಗೋಡಂಬಿ ಹುರಿದಿದ್ನಲ್ಲ ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ಮತ್ತು ಇಲ್ಲಿ ಸೆಟ್ ಕರ್ಡ್ ಅಂದರೆ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಕೆಳಗಡೆ ಎಲ್ಲ ಎಷ್ಟು ನೀರು ನಿಂತಿದೆ ನೋಡ್ಬೋದು ನೀವು. ಅದು ಬರೀ ಗಟ್ಟಿ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ ಗ್ರೇವಿ ಎಲ್ಲ. ಹಾಗಾಗಿ ಇವಾಗ ಬಂದು ನಾನು ಆನಿಯನ್ ಫ್ರೈ ಆಗಿದೆ. ಹಾಗಾಗಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು 1.5 ಸ್ಪೂನಷ್ಟು ಮಾಮೂಲಿ ಅಚ್ಕಾರದ ಪುಡಿ, ಧನಿಯಾ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾವು ಮನೇಲಿ ಮಾಡ್ಕೊಂಡಿರೋಂತಹ ಮಟನ್ ಸಾಂಬಾರ್ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾವು ತರಕಾರಿನೆಲ್ಲ ಹಾಕೊಂಡ್ಬಿಡೋಣ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕೋಣ. ಗ್ರೇವಿಗೆಲ್ಲ ಜಾಸ್ತಿ ಅವಶ್ಯಕತೆ ಇರಲ್ಲ. ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಗಟ್ಟಿಯಾಗಿದೆ ಮೊಸರು, ಅಲ್ಲಾಡದೆ ಕೂತಿದೆ ಅಂತ. ಇದಕ್ಕೆ ಮೇನ್ ನಮಗೆ ಫ್ಲೇವರ್ ಕೊಡೋದೇ ಈ ಗಟ್ಟಿ ಮೊಸರು. ಹಾಗಾಗಿ ನಾನು ಮೊಸರನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ರುಬ್ಬಿರೋಂಥ ಮಸಾಲೆನೂ ಹಾಕ್ತೀನಿ. ಇವಾಗ ಪೇಸ್ಟ್ ಮಾಡ್ಕೊಂಡಿರೋಂಥ ಮಸಾಲೆನೂ ಹಾಕಿದ್ದೀನಿ. ಎಲ್ಲನೂ ಸೇರಿಸಿ ನೀಟಾಗಿ ಮಿಕ್ಸಪ್ ಮಾಡೋಣ. ಉಪ್ಪೆಲ್ಲ ಹಾಕಿದ್ದೀವಿ. ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀರನ್ನು ಹಾಕಬೇಕು. ಸೊ ಇವಾಗ ನೋಡ್ತಾ ಇರ್ಬೋದು ಎಣ್ಣೆ ಹೇಗೆ ಬಿಡ್ತಾ ಇದೆ ಅಂತ. ಇವಾಗ ನಾನು ಸ್ವಲ್ಪ ಜಾರ್ ತೊಳೆದಿದ್ದ ನೀರನ್ನು ಆ್ಯಡ್ ಮಾಡ್ತೀನಿ ಅಷ್ಟೇ. ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಲ್ಲ, ಯಾಕಂದರೆ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು. ಹಾಗಾಗಿ ಇವಾಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದು 3 ವಿಷಿಲ್ ಬರ್ಸೋಣ. ಯಾಕಂದರೆ ಇಲ್ಲಿ ನಾನು ಚೆನ್ನ ದಾಲ್ ಬಳಸಿರೋದ್ರಿಂದ ಅದು ಬೇಯೋಕ್ಕೆ ನಮಗೆ ಟೈಮ್ ಬೇಕು. ಹಾಗಾಗಿ ಸೊ ನೋಡಿದ್ರಲ್ಲ ಎಷ್ಟು ಫಸ್ಟ್ ಕ್ಲಾಸಾಗಿ ಬಂದಿದೆ ಕುರ್ಮಾ ಅಂತ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇವಾಗ ಲಾಸ್ಟಲ್ಲಿ ಕುಕ್ಕರ್ ಲಿಡ್ ತೆಗೆದ್ಮೇಲೆ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರ್ಸಿ. ತುಂಬಾನೇ ಚೆನ್ನಾಗಿರುತ್ತೆ ಗ್ರೇವಿ. ಸೊ ಗೀ ರೈಸು ರೆಡಿ ಆಗಿದೆ. ಇವಾಗ ಅದು ಒಂದು ಕುದಿ ಬಂದರೆ ಸಾಕು, ರೆಡಿ ಆಗುತ್ತೆ ಗ್ರೇವಿ ಎಲ್ಲ ಕುರ್ಮಾ. ತುಂಬಾನೇ ಚೆನ್ನಾಗಿರುತ್ತೆ. ನೀವೊಂದ್ಸತಿ ಟ್ರೈ ಮಾಡಿ. ಒಂದೇ ಒಂದು ಕುದಿ ಬರ್ಸಿದ್ರೆ ಸಾಕು, ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಕುದಿಸೋ ಅಷ್ಟು. ಒಂದು ಕುದಿ ಬಂದರೆ ಸಾಕಾಗತ್ತೆ. 1-2 ನಿಮಿಷ ಈ ಕುದಿ ಬರ್ತಾ ಇದೆಯಲ್ಲ, 1-2 ನಿಮಿಷ ಸಾಕು, ಕರೆಕ್ಟಾಗಿ ಆಗುತ್ತೆ. ಫ್ರೆಂಡ್ಸ್, ಈ ವ್ಲಾಗ್ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ರೆಡಿಯಾಗಿದೆ ಗೀ ರೈಸ್ ಮತ್ತು ಕುರ್ಮಾ ಸರ್ವ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.